ಭ್ರಷ್ಟಾಚಾರದ ಕೇಂದ್ರವಾಯಿತ ಹಾನಗಲ್ ಪುರಸಭೆ. ಎಸ್, ಹಾವೇರಿ ಜಿಲ್ಲೆ ಹಾನಗಲ್ ಪಟ್ಟಣದ ಪುರಸಭೆ ಭ್ರಷ್ಟಾಚಾರದ ಕೇಂದ್ರವಾಗಿದೆ ಅಂತ ಆರೋಪಿಸಿ ಪುರಸಭೆ ಮಾಜಿ ಸದಸ್ಯರಾದ ಜಮೀರ್ ಅಹಮದ್ ಶೇಖ್ ಹಾಗೂ ಶೋಭಾ ಉಗ್ರಣ್ಣನವರ್ ಪುರಸಭೆ ಎದುರು ಪ್ರತಿಭಟನೆ ನಡೆಸಿದ್ದಾರೆ. ಹಾನಗಲ್ ಪಟ್ಟಣದ ಗ್ರಾಹಕರೊಬ್ಬರಿಂದ 23/10/2024 ನೀರಿನ ತೆರಿಗೆ ಮೊತ್ತ 8,000 ರೂಪಾಯಿ ನಗದು ರೂಪದಲ್ಲಿ ವಸೂಲಿ ಮಾಡಲಾಗಿದೆ. ಅದೇ ದಿನ ಪೇಮೆಂಟ್ ಸಕ್ಸಸ್ ಅಂತ ತೋರಿಸುವ ಅಧಿಕೃತ ಚಾಲನ್ ನೀಡಲಾಗಿದೆ. ಆದರೆ ವಾಸ್ತವದಲ್ಲಿ ಹಣ ಸರ್ಕಾರದ ಖಾತೆಗೆ ತಕ್ಷಣ ಜಮಾ ಆಗಿರುವುದಿಲ್ಲ. ಪುರಸಭೆಯ ಅಧಿಕೃತ ದಾಖಲೆಗಳ ಪ್ರಕಾರ ಈ ಮೊತ್ತ 7/2/2026 ಮಾತ್ರ ನಗದು ರೂಪದಲ್ಲಿ ಟೌನ್ ಮುನ್ಸಿಪಲ್ ಕೌನ್ಸಿಲ್ ಹ್ಯಾಂಗಲ್ ಖಾತೆಗೆ ಜಮಾ ಆಗಿರೋದು ದೃಢಪಟ್ಟಿದೆ. ಅಂದ್ರೆ ಸಾರ್ವಜನಿಕ ಹಣ ವಸೂಲಿ ಮಾಡಲಾಗಿದೆ, ಪಾವತಿ ಯಶಸ್ವಿಯಾಗಿದೆ ಅಂತ ದಾಖಲೆ ತೋರಿಸಲಾಗಿದೆ. ಆದರೆ ಈ ಹಣ ಸರ್ಕಾರದ ಖಾತೆಗೆ ಸುಮಾರು 16 ತಿಂಗಳ ಜಮಾ ಆಗಿಲ್ಲ ಅನ್ನುವ ಆರೋಪ ಕೇಳಿ ಬರ್ತದೆ. ಇನ್ನು ಇದು ಯಾವುದೇ ರೀತಿಯಿಂದಲೂ ತಾಂತ್ರಿಕ ದೋಷ ಅಥವಾ ಕ್ಲೆರಿಕಲ್ ತಪ್ಪು ಅಲ್ಲ. BBPS ವ್ಯವಸ್ಥೆಯಲ್ಲಿ ಪೇಮೆಂಟ್ ಸಕ್ಸಸ್ ಎಂದರೆ ಹಣ ಬ್ಯಾಂಕ್ ಮೂಲಕ ಸರ್ಕಾರದ ಖಾತೆಗೆ ಜಮಾ ಆಗಿದೆ ಎಂದರ್ಥ. ಆದರೆ ಹಣ ಜಮಾ ಆಗದೇ ಇದ್ದರೂ ಪೇಮೆಂಟ್ ಸಕ್ಸಸ್ ಎಂದು ಚಾಲನ್ ನೀಡಿರುವುದು ಮತ್ತು ಹಣವನ್ನ ದೀರ್ಘಕಾಲ ಸರ್ಕಾರದ ಖಾತೆಗೆ ಜಮೆ ಮಾಡದೇ ಇರುವುದು ಸಾರ್ವಜನಿಕ ಹಣದ ದುರುಪಯೋಗದ ಸ್ಪಷ್ಟ ಲಕ್ಷಣ ಅಂತ ಆರೋಪ ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಪುರಸಭೆಯಲ್ಲಿ 16 ವರ್ಷಗಳಿಂದ ನೌಕರರು ಕಾಯಂಬಿರುವುದು ಕೂಡ ಭ್ರಷ್ಟಾಚಾರಕ್ಕೆ ಅವಕಾಶ ಮಾಡಿಕೊಡುತ್ತದೆ. ಈ ಪ್ರಕರಣದ ಬಗ್ಗೆ ಜಿಲ್ಲಾಧಿಕಾರಿಗಳು ಕೂಡಲೇ ಕ್ರಮ ಜರುಗಿಸಬೇಕು. ಇಂತಹ ಪ್ರಕರಣಗಳ ತನಿಖೆ ನಡೆಸಿ ತಪ್ಪಿತಸ್ಥರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸದಿದ್ದರೆ ಪುರಸಭೆಯ ಆದಾಯ ಪೋಲಾಗಿ ಅಭಿವೃದ್ಧಿ ಕೆಲಸಗಳು ಕುಂಠಿತವಾಗುತ್ತದೆ ಅಂತ ದೂರಿದ್ದಾರೆ. ಪುರಸಭೆಯ ವ್ಯಾಪ್ತಿಯ ಹಲವು ಕಾಮಗಾರಿಗಳು ಟೆಂಡರ್ ಆಗಿ ವರ್ಷಗಳೇ ಗತಿಸಿವೆ. ಆದರೆ ಕಾಮಗಾರಿ ನಡೆದಿಲ್ಲ. ಮುಂದೊಂದು ದಿನ ಕಾಮಗಾರಿ ಆಗದೆ ಬಿಲ್ ತೆಗೆಯುವ ಭ್ರಷ್ಟಾಚಾರಕ್ಕೂ ಇದು ಅವಕಾಶವಾದೀತು. ಕೂಡಲೇ ಜಿಲ್ಲಾಧಿಕಾರಿಗಳು ಇಂತಹ ಪ್ರಕರಣಗಳ ಬಗ್ಗೆ ಗಮನ ಹರಿಸಿ ಹಾನಗಲ್ ಪುರಸಭೆಯನ್ನ ಭ್ರಷ್ಟಾಚಾರ ಮುಕ್ತ ಮಾಡಬೇಕೆಂದು ಪುರಸಭೆ ಮಾಜಿ ಸದಸ್ಯರಾದ ನಿಯಾಜ್ ಅಹಮದ್ ಶೇಖ್ ಹಾಗೂ ಶೋಭಾ ಉಗ್ರಣ್ಣನವರ್ ಒತ್ತಾಯಿಸಿದರು.